ಸಂಪುಟ ವಿಸ್ತರಣೆಯ ಜೊತೆಗೆ ಬಂಡಾಯದ ವಿಸ್ತರಣೆ ಕೂಡ ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ. ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಕೊಡ್ತೀವಿ. ಹೊನ್ನಾಳಿ ಶಾಸಕ ಶಾಂತನಗೌಡಗೆ ಸಚಿವ ಸ್ಥಾನ ತಪ್ಪಿದ ಬೆನ್ನಲ್ಲೇ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಲ್ಲಿ ಅನ್ನೋದು ತಿಳಿದು ಬರ್ತಾ ಇದೆ. 3-4 ಸಲ ಗೆದ್ರೂ ಕೂಡ ಕಮ್ಯುನಿಟಿ ಬ್ಯಾಕಪ್ ಇದ್ರೂ ಕೂಡ ಏನಕ್ಕೆ ಇವರಿಗೆ ಅವಕಾಶ ಸಿಗಲಿಲ್ಲ. ಬದಲಾಗಿ ಇದೇ ಭಾಗದಲ್ಲಿ ಅವಕಾಶ ಸಿಗ್ತಾ ಬಂದಿರುವ SS ಮಲ್ಲಿಕಾರ್ಜುನ್ ಅವರಿಗೆ ಮತ್ತೆ ಯಾಕೆ ಮಣೆ ಹಾಕಲಾಗಿದೆ ಅನ್ನೋದು ಸಿಟ್ಟು. 3 ಬಾರಿ ಶಾಸಕರಾಗಿದ್ದೀವಿ, ಆದರೂ ಹೈಕಮಾಂಡ್ ಸೀನಿಯಾರಿಟಿಯನ್ನ ನೋಡಿಲ್ಲ. ಆಮೇಲೆ SS ಮಲ್ಲಿಕಾರ್ಜುನ್ ವಿರುದ್ಧ ಕೂಡ ಶಾಂತನಗೌಡ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಲಾಸ್ಟ್ ಟೈಮ್ ಇದೇ ಶಾಂತನಗೌಡ ಬೆಂಬಲಿಗರು ಮೋಸ್ಟ್ ನಿಷ್ಕ್ರಿಯ ಸಚಿವ ಯಾರು ಇಡೀ ಕ್ಯಾಬಿನೆಟ್ನಲ್ಲಿ, ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ಕೇಳಿದ್ರೆ ಇದೇ SS ಮಲ್ಲಿಕಾರ್ಜುನ್ ಅಂತೆಲ್ಲ ಒಂದು ಕ್ಯಾಂಪೇನ್ ಎಲ್ಲ ಮಾಡಿದ್ರು. ಆಸಕ್ತಿ ಇಲ್ಲ, ಈಗ ಪ್ರತಿಭಟನೆಗಳನ್ನ ಗಮನಿಸ್ತಾ ಇದ್ದಾರೆ. ಸಾಲು ಸಾಲು ಪ್ರತಿಭಟನೆಗಳೇನು ವ್ಯತ್ಯಾಸ ಏನಿಲ್ಲ. ಅದೇ ಟೈರ್ಗೆ ಬೆಂಕಿ ಹಚ್ಚು, ಮತ್ತೆ ರಸ್ತೆ ತಡೆ ನಡೆಸು, ಮತ್ತು ಯಾರು ಕಾರಣೀಕರ್ತರಾಗಿರ್ತಾರೆ ಸಚಿವ ಸ್ಥಾನ ತಪ್ಪಿಸೋದಕ್ಕೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗೋದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಂಡು ಬರ್ತಾ ಇದೆ. ಅದೇ ರೀತಿ ದಾವಣಗೆರೆ ಕೂಡ ಹೊರತಾಗಿಲ್ಲ. ಬಟ್ ಈ ಬಂಡಾಯದ ವ್ಯಾಲಿಡಿಟಿ ಎಷ್ಟು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ.